ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸರ್ವರಿಗೂ ಸುಸ್ವಾಗತ. ಚಿನ್ಮಯ್ ಚಂದು ವಿಲೇಜ್ ಬ್ಲಾಗ್ಸ್ ಸಮಸ್ತ ಕನ್ನಡಿಗರಿಗೂ ಶುಭೋದಯ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಫುಲ್ ನೋಡಿ. ಇವತ್ತು ಬೇಗ ಎದ್ದಿದೆ, ಯಾಕಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಏನೇನು ಮಾಡ್ತೀನಿ ಅದನ್ನು ನಿಮಗೆ ತೋರ್ಸೋಕ್ಕೆ ಗಾಯ್ಸ್. ಗ್ಯಾಸ್ ಮೇಲೆ ನೀರು ಮಡಗಿದೆ, ಫುಲ್ ಸುಟ್ಟೋಗ್ತಾ ಇದ್ದು. ಅದನ್ನು ಒಂದು ಲೋಟದಲ್ಲಿ ತೊಗೊಂಡು ಆರಕ್ಕಂತ ಬಿಟ್ಟಿದ್ದೆ. ಅಷ್ಟರಲ್ಲಿ ನಮ್ಮ ಮನೆ ಹಿಂದಗಡೆ ಗಾರ್ಡನ್ ತೋರಿಸ್ತೀನಿ ಬನ್ನಿ ಗಾಯ್ಸ್ ನಿಮಗೆ. ಆ ಲೋಟನೂ ಸುಡ್ತಾ ಇತ್ತು, ಅದಕ್ಕೆ ಅದನ್ನು ತಗೊಂಡೋಗಿ ಕಿಟಕಿ ಮೇಲಿಟ್ಟು ಹಿಂದಗಡೆ ತೋರಿಸ್ತೀನಿ ಬನ್ನಿ. ಸುಂದರದಲ್ಲೇ ಅತಿ ಸುಂದರ ಗಾಯ್ಸ್ ನಮ್ಮದು ಗಾರ್ಡನ್ನು. ಎಷ್ಟು ಫುಲ್ ಹಸ್ರಾಗಿದೆ ನೋಡಿ, ಎಲ್ಲೆಲ್ಲೂ ಫುಲ್ ಹಸ್ರು. ಎಲ್ಲಿ ಯಾವ ಗಿಡ ಅವೆ ಅಂತಲೇ ಗೊತ್ತಾಗ್ತಾ ಇಲ್ಲ ನೋಡಿ ನೀವೇ. ಗಂಟ್ಲು ಸ್ವಲ್ಪ ಕಟ್ಕೊಂಡಿದೆ ಗೈಸ್, ಅದಕ್ಕೆ ಅಷ್ಟು ನೀಟಾಗಿ ಕೇಳಿಸ್ತಾ ಇಲ್ಲ ವಾಯ್ಸು. ಅದೆಲ್ಲ ನೋಡ್ಕೊಂಡು ಬರೋಷ್ಟರಲ್ಲಿ ಬಿಸಿನೀರೆಲ್ಲ ತಣ್ಣಗಾಗಿತ್ತು, ಅಂದರೆ ಬೆಚ್ಚಗಾಗಿತ್ತು. ಅದನ್ನು ಕುಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡೋಣ ಅಂತ ಬಂದರೆ ನಮ್ಮಮ್ಮ ನನ್ನ ಕೈಯಲ್ಲೇ ಕೊಟ್ಬಿಡೋದ ಸೌಟ. ಇಡ್ಲಿಗೆ ಹರಿಸಿರೋ ಸರಿನಾ, ದೋಸೆಗೆ ಬಿಟ್ರೆ ದೋಸೆ ಮೇಕೆ ಹೇಳ್ತಲ್ಲ, ಹಂಗೂ ಹಿಂಗೂ ಕಿತ್ತೆ ಹಾಕ್ಬಿಟ್ಟೆ ಗೈಸ್. ಅದೇನೋ ಗಾದೆ ಆಯ್ತಲ್ಲ, ನಳ್ತಾ ರೋಗ ಆಡ್ತಾ ಆಡ್ತಾ ರಾಗ ಅಂತ, ಹಂಗಾಯ್ತು ನನ್ನ ಕತೆ. ಹಂಗೂ ಹಿಂಗೂ ದಬಾಯಿಸಿ ಹೆಂಗೋ ದೋಸೆನ ಬಿಡೋದ ಕಲ್ತ್ಕೊಂಡೆ ಗೈಸ್. ದೋಸೆ ಬಿಡೋದಲ್ಲ, ದೋಸೆ ಹಾಕೋದು ಕಲ್ತ್ಕೊಂಡೆ ಗೈಸ್. ಅದು ಇಡ್ಲಿಗೆ ಆಡಿಸಿರೋ ಸರಿ ಅಲ್ವಾ, ಅದಕ್ಕೆ ಅದನ್ನು ಫುಲ್ ತೆಳುವಾಗಿ ಬಿಟ್ಟರೆ ಹೇಳೋದೇ ಇಲ್ಲ ಮೇಲ್ಗಡೆ. ಅದಕ್ಕೆ ಸರಿನಾ ಫುಲ್ ಗಟ್ಟಿಯಾಗಿ ತೊಗೊಂಡು ಫುಲ್ ಗಟ್ಟಿಯಾಗಿ ದಪ್ಪವಾಗಿ ಹಾಕ್ತೆ. ಶೇಪೆಲ್ಲ ಕರೆಕ್ಟಾಗಿ ಬರ್ತೈತೆ ನೋಡಿ ಗೈಸ್. ಅದು ದೋಸೆ ಬೇಯಲಿ ಅಂತ ಅದ್ರ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿದೆ, ಅದಿನ್ನೂ ಬೆಂದೇ ಇಲ್ಲ. ಅಷ್ಟರಲ್ಲಿ ತೆಗೆದು ನೋಡಿದ್ರೆ ಏನು ಮಾಡಿದ್ರೂ ಬತ್ತೈಲ್ಲ ಮೇಲ್ಗಡೆ. ಅಂತೂ ಇಂತೂ ಜಾಸ್ತಿ ಉರಿ ಕೊಟ್ಟು ಗ್ಯಾಸ್ನ ಫುಲ್ ಕಪ್ಗೆ ಮಾಡಾಕ್ಬಿಟ್ಟೆ ಒಂದು ಸೈಡು. ಅದನ್ನು ನೋಡ್ಬಿಟ್ಟು ನಮ್ಮಮ್ಮ ಇನ್ನೂ ಬೈದರು, ನಿನ್ನ ಕರೋದ್ನೆಲ್ಲ ಬಂದು ಅಂತ. ನನಗೆ ಗೊತ್ತು ಹೆಂಗೆ ಹಾಕೋದು ಅಂತ, ಅವರೇ ಹೇಳಿದರೆ ನಾನು ನೀಟಾಗಿ ಹಾಕುವೆ. ತಿರ್ಗಾ ಎತ್ತಕ್ಕೆ ಹೋಗಿ ಕಿತ್ತಾಕ್ಬಿಟ್ಟೆ ಗಾಯ್ಸ್, ತಿರ್ಗಾ ಬೈದರು. ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಮ್ಮ ನೋಡ್ಕಮ್ಮ ಅಂದರೆ ಸುಮ್ಮನೆ ನೋಡ್ಕೊಳ್ಳೆ ಅಲ್ಲಿ, ದೋಸೆ ಹಾಕೆ ಅಂತ ಬೈದೇ ಬಿಟ್ರು ಗೈಸ್. ರೆಸ್ಪೆಕ್ಟೇ ಇಲ್ಲ, ಬರೀ ಅನ್ರೆಸ್ಪೆಕ್ಟು. ಏನು ಮಾಡೋದು. ಬಾಯ್ ಬಾಯ್. ಅಷ್ಟೊತ್ತಿಗೆ ತೊಂಡೆಕಾಯಿ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು ಅಮ್ಮ. ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಟಿದ್ರು. ನಾನು ಕೆಲಸ ಮುಗಿಸ್ಬರೋಣ ಅಂತ ಹೋಗ್ಬಿಟ್ಟು ಬರೋಷ್ಟರಲ್ಲಿ ಸಾಂಬಾರು ಅಲ್ಲಲ್ಲ ಗೊಜ್ಜು ಚೆನ್ನಾಗಿ ಕೊತ ಅಂತ ಕುದೀತಾ ಇತ್ತು. ಅಷ್ಟರಲ್ಲಿ ಇನ್ನೊಂದು ಕೆಲಸ ಬಂದಿತ್ತು, ನೀರು ಹಿಡಿಯೋದು. ಮನೆಗೆಲ್ಲ ನೀರು ಹಿಡಿದು ಎಲ್ಲನೂ ನೀರು ತುಂಬಿಸಿ, ಇನ್ನು ಕಡೆಯಕ್ಕೂ ನೀರು ತುಂಬಿಸಿ ಫುಲ್ ಎಲ್ಲನೂ ಪಿಕಪ್ ಮಾಡಿ ಬರೋಷ್ಟರಲ್ಲಿ ಹೊಟ್ಟೆ ತಾಳ ಆಗ್ತಾಯಿತ್ತು. ತಟ್ಟೆಗೆ ದೋಸೆ ಮತ್ತು ಚಿಕನ್ ಸಾಂಬಾರು ಮೊಟ್ಟೆ ಹಾಕೊಂಡು ಕೂತಿದ್ದೀನಿ. ನಿಮ್ಗೇನು ಡೌಟ್ ಗೊತ್ತಾ, ಅಲ್ಲಿ ಪಲ್ಯ ಮಾಡೋಕ್ಕೆ ಬಿಟ್ಬಿಟ್ಟು ಇಲ್ಲೇ ಚಿಕನ್ ಸಾಂಬಾರು ಹಾಕೊಂಡು ಕೂತವಳೆ ಅನ್ಕೊಂಡ್ರಾ? ಇನ್ನೂ ಗೊಜ್ಜು ಬೆಂದಿರಲಿಲ್ಲ, ಅದಕ್ಕೆ ನೈಟ್ ಮಾಡಿರೋ ಚಿಕನ್ ಸಾಂಬಾರನ್ನೇ ಹಾಕೊಂಡು ತಿಂತಾಯಿದ್ದೀನಿ ಗಾಯ್ಸ್. ಬನ್ನಿ ನೀವು ಊಟ ಮಾಡಿ ಬನ್ನಿ. ವಿಧಿ ಇಲ್ಲ, ಪೀಸ್ ಇಲ್ಲ ಅಂದರೂ ತಿನ್ನಲೇಬೇಕು. ಯಾಕಂದರೆ ನಾಟಿ ಕೋಳಿ ಸಾಂಬಾರು, ಅಪರೂಪ ನಾಟಿ ಕೋಳಿ ಸಿಗೋದು. ಅದರಲ್ಲೂ ಅದನ್ನು ತಿಂತಾಯಿದ್ದೀನಿ ಅಂದರೆ ಅದು ಅದೃಷ್ಟ ನಮಗೆ. ಈಗಿನ ಜೆನರೇಷನ್ನಲ್ಲಿ ಫಾರಮ್ ಕೋಳಿ ತಿಂದು ಎಲ್ಲರೂ ಆರೋಗ್ಯ ಕೆಡಿಸ್ಕೊತವ್ರೆ. ಇದು ಹಳ್ಳಿ ನಾಟಿ ಕೋಳಿ, ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಬಿಸಿ ಸಾಂಬಾರಿಗೆ ಬೆಣ್ಣೆ ಹಾಕೊಂಡು ಕುಡಿತಾಯಿದ್ರೆ ಫುಲ್ ಆರೋಗ್ಯಕ್ಕೆ ಒಳ್ಳೆಯದು, ತುಂಬ ಟೇಸ್ಟು. ಇನ್ನು ನನ್ನ ಹೊಟ್ಟೆ ಏನೋ ತುಂಬಿತು, ಇನ್ನು ಡೈಲಿ ನಮಗೋಸ್ಕರ ದುಡಿಯೋ ನಮ್ಮ ಹೊಸ್ಕೊಳ್ಳೋಗೆ ಮೇವು ಹಾಕೋದು ಬೇಡವಾ? ಅವರೆಲ್ರಿಗೂ ಮೇವು ಹಾಕಿ ಸಮಾಧಾನ ಮಾಡಿಬಿಟ್ಟು ಬರೋಷ್ಟರಲ್ಲಿ ಇನ್ನು ನಮ್ಮ ಆಡು ಮರಿಗಳು ಬಡ್ಕೊತಾ ಇದ್ದವು. ಅವಕ್ಕೂ ನಮ್ಮ ಅಪ್ಪ ತಂದಿರೋ ಹಸ್ರನ್ನ ಕಟ್ಬಿಟ್ಟು ಸಮಾಧಾನ ಮಾಡಿಬಿಟ್ಟು ಬಂದೆ ಗೈಸ್. ಬೆಳಗ್ಗೆಯಿಂದನೂ ಮಳೆ ಜೋರಾಗಿ ಬಂದು ಹೋಯ್ತಾನೂ ಇಲ್ಲ, ಸುಮ್ಮನೆ ಸೋನೆ ಬರೀ. ಫುಲ್ ವೆದರೆಲ್ಲ ತಣ್ಣಗೈತೆ ಗೈಸ್. ನನ್ನ ಫೇವ್ರೆಟ್ ಗೊಂಬೆ ಸ್ಲಿಪ್ಪರ್ ಹಾಕೊಂಡು ಎಲ್ಲೋ ಹೋಗ್ತಾಯಿದ್ದೀನಿ. ಎಲ್ಲಿ ಅಂದರೆ ಬನ್ನಿ ಹೋಗೋಣ. ನಾವು ಇನ್ನೊಂದು ಜೊತೆ ಸ್ಲಿಪ್ಪರ್ನ ನಮ್ಮಮ್ಮ ಡ್ಯೂಟಿಗೆ ಹಾಕೊಂಡು ಹೋಗ್ಬಿಟ್ಟವ್ರೆ. ಹೋದ ವಾರ ಅವರಿಗೆ ಬೆಳಿಗ್ಗೆ ಡ್ಯೂಟಿ ಇತ್ತು, ಈ ವಾರ 2ನೇ ಡ್ಯೂಟಿ. ಅಂದರೆ 2 ಗಂಟೆಗೆ ಹೋಗಿ 10:30ಗೆ ಬರ್ತಾರೆ. ಇನ್ನು 10:30 ತನಕ ವೆಯ್ಟ್ ಮಾಡಬೇಕು. ಫುಲ್ ಮಳೆ ಬರ್ತಾಯಿದ್ರು, ಹೊರಗಡೆ ಬಂದಿದ್ದೀನಿ. ಅದಕ್ಕೆ ಫುಲ್ ಶೀತ ಆಗಿರೋದು, ಗಂಟ್ಲೆಲ್ಲ ಕಟ್ಕೊಂಡೈತೆ. ಈಗ ಮೇಲ್ಗಡೆಯಿಂದ ನಿಮಗೆ ಯಾವ ಥರ ಕಾಣಿಸುತ್ತೆ ನಮ್ಮ ಮನೆ ಸುತ್ತಮುತ್ತ ಅಂತ ತೋರಿಸ್ತೀನಿ ಬನ್ನಿ ಗಾಯ್ಸ್. ಸುತ್ತಮುತ್ತ ಎಲ್ಲ ಫುಲ್ ಹಸ್ರು, ಫುಲ್ ಅಡಿಕೆ ತೋಟ ಹಾಕೋರೆ ನಮ್ಮ ಮನೆ ಹಿಂದಗಡೆಯವರು. ಇದೆಲ್ಲ ಅವ್ರದ್ದೇ. ಫುಲ್ ಗ್ರೀನರಿ ಆಗೈತೆ, ನೋಡೋದಕ್ಕೆಲ್ಲ ಫುಲ್ ಮನಸ್ಸಿಗೆ ಶಾಂತಿ ತರುತ್ತೆ. ಈಗ ಮೈಂಡ್ ಅಪ್ಸೆಟ್ ಆಗಿದ್ದಾಗ, ಏನೋ ಮನಸ್ಸಿಗೆ ಬೇಜಾರಾದಾಗ ಇಲ್ಲಿಗೆ ಬಂದು ಸುತ್ತಮುತ್ತ ಎಲ್ಲ ಹಸ್ರಿರೋದನ್ನ ನೋಡಿದ್ರೆ ಫುಲ್ ಮನಸ್ಸಿಗೆ ಶಾಂತಿ ಸಿಗುತ್ತೆ ಗಾಯ್ಸ್.
ಇರೋದೊಂದು ಜೀವನ ಫುಲ್ ಚೆನ್ನಾಗಿರಬೇಕು, ಅದೇ ನಮ್ಮ ಜೀವನದ ಪಾಲಿಸಿ. ಗೈಸ್, ಇದು ನಮ್ಮ ಸ್ಕೂಲು ಮತ್ತು ಅಂಗನವಾಡಿ. ನಮ್ಮ ಸ್ಕೂಲ್ ಇನ್ನೂ ಆ ಕಡೆ ಇತ್ತು, ಈಗ ಹೊಸ್ದಾಗಿ ಕಟ್ಟವ್ರೆ. ಅಂಗನವಾಡಿನೂ ಹೊಸ್ದಾಗಿ ಕಟ್ಟವ್ರೆ. ನನ್ನ ತಮ್ಮ ಮತ್ತು ನಮ್ಮ ತಂಗಿ ಎಲ್ಲ ಓಡಾಡ್ತವ್ರೆ ಅಲ್ಲಿ. ಗೈಸ್, ಯಾವ ಕಡೆ ನೋಡಿದ್ರು ಫುಲ್ ಹಸ್ರು. ಮುಂದಗಡೆ ನೋಡಿದ್ರು ಹಸ್ರು, ಹಿಂದಗಡೆ ನೋಡಿದ್ರು ಹಸ್ರು, ಪಕ್ಕದಲ್ಲಿ ನೋಡಿದ್ರು ಹಸ್ರು. ಇದು ಯಾವ ಗಿಡ ಅಂತ ಕಮೆಂಟ್ ಮಾಡಿ ಗೈಸ್. ಸುತ್ತಮುತ್ತ ಈ ಥರ ಹಸ್ರಿದ್ರೆ ಯಾರಿಗೂ ಆರೋಗ್ಯದ ತೊಂದರೆ ಬರಲ್ಲ, ಆರಾಮಾಗಿರುತ್ತೆ, ಒಳ್ಳೆ ಗಾಳಿ ಬರುತ್ತೆ, ನೆಮ್ಮದಿಯಾಗಿರ್ಬೋದು. ಹಳ್ಳಿ ಜೀವನ ಬೆಸ್ಟು ಗೈಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಗೈಸ್, ನಾನು ನೋಡ್ತಿರೋ ಮೂವಿ ಯಾವುದು ಅಂತ ನೀವು ಕಂಡುಹಿಡೀರಿ. ಫುಲ್ ಫೇಮಸ್ಸು ಆಗಿನ ಕಾಲದಲ್ಲೆಲ್ಲ. ರವಿಚಂದ್ರನ್ ಮೂವಿ. ಈಗ ಬಂದರೂ ಈ ಮೂವಿ 100 ಡೇಸ್ ಓಡೇ ಓಡುತ್ತೆ ಪಕ್ಕ. ಇದು ಅರಮನೆನೇ ಆದ್ರೂ ನಮ್ ರೋಜ್ಗೆ ಸೆರೆಮನೆ ಆಗುತ್ತೆ. ಇವಳನ್ನ ಹಳ್ಳಿ ಗಮಾರನಿಗೆ ಖಂಡಿತ ಕೊಡಲ್ಲ. ಯೋನಂದೆ ಹುಡುಗ ತಮಾರನ ನಿನ್ ಎಲ್ಬಿಲ್ ನಾಲ್ಗೆನ ಕೆಟ್ಟಗನ್ನ ತತ್ತಿರಿಸ್ಬೇಡ. ನಮ್ಮ ಹುಡುಗ ಏನು ಸಾಮಾನ್ಯದವನಲ್ಲ. ಸುತ್ತ ತಳ್ಳಿಲೆ ಅವನಂತ ಯಾರು ಇಲ್ಲ. ನೋಡ್ದಂಗೆ ನಡೆಯೋ ಗಂಡು ಕಣೆ ಅವನು. ನೇಗಳ ಯೋಗಿ ಅಂತ ಬಿರ್ದು ಬಾವನೆಗಳು ತಕೊಂಡಿರೋನು. ಬಯಸಿದ್ದನ್ನ ನಾವು ಸೋಸಿ ತಕೊಂಬರೋ ತಾಕತ್ತಿರೋನು ಕಣೆ. ಗೈಸ್, ಈಗ ಮಧ್ಯಾಹ್ನದ ಊಟ ಬಿಸಿ ಅನ್ನದ ಜೊತೆ ಮೊಸರು ಮತ್ತು ಉಪ್ಪಿನಕಾಯಿ ಹಾಕ ತಿಂತಾಯಿದ್ರೆ ಎಂಥ ಟೇಸ್ಟು ಗೊತ್ತಾ ಗೈಸ್. ಒಂದ್ಸಲ ಟ್ರೈ ಮಾಡಿ ನೀವು ಮನೇಲೂ. ಮಸ್ತ್ ಟೇಸ್ಟು, ನೀನು ತಿಂತಾ ಇರಬೇಕು ಅನ್ನಿಸ್ತಾ ಇರುತ್ತೆ. ಈ ಹುಡುಗಿ ನಿಂತ್ಕೊಂಡು ಏನು ಮಾಡ್ತೈತೆ ಇಲ್ಲಿ ಅಂದರೆ ಬ್ರಷ್ ಮಾಡ್ತಾವನಿ ಗೈಸ್. ಬೆಳಗ್ಗೆಯಿಂದ ಬ್ರಷ್ ಮಾಡಿಲ್ಲ. ಬೆಳಗ್ಗೆಯಿಂದ ತಿಂಡಿ ಮಾಡಿ, ಮಧ್ಯಾಹ್ನದ ಊಟ ಮಾಡಿ ಎಲ್ಲ ಆಗಿದ್ರು ಈಗ ಬ್ರಷ್ ಮಾಡ್ತಾನೆ. ಯಾಕಂದರೆ ಈಗ ಮೂಡ್ ಬಂದೈತೆ ಈಗ ಬ್ರಷ್ ಮಾಡೋಕ್ಕೆ. ಏನು ಮಾಡೋದು ಕತೆ. ಗೈಸ್, ಇದು ನಿಜಾನೇ. ನಾನು ಈಗ ಬ್ರಷ್ ಮಾಡ್ತಾ ಇರೋದು ಅಲ್ಲೇ ಸಂಜೆ ಒಂದು 4:15 ಆಗಿರ್ಬೋದು. ಸೋಂಬೇರಿ ಗೈಸ್. ನಾನು ಹಾಸ್ಟೆಲಲ್ಲಿದ್ದರೆ ರಜೆ ಇದ್ದಾಗ ಫುಲ್ ಹಿಂಗೆ ಮಾಡ್ತಿದ್ದು. ಒಂದಿನ ಆದಮೇಲೆ ಬ್ರಷ್ ಮಾಡ್ತಿದ್ದೆ. ಈಗ ಮನೇಲಿ ರಜೆದಲ್ಲಿ ಇದ್ದೀನಿಲ್ಲ, ಅದಕ್ಕೆ ಈ ಥರ ಆಡ್ತಾ ಇದ್ದೀನಿ. ಏನು ಮಾಡೋದು. ನೀಟಾಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚೋಣ ಅಂತ ಬಂದೆ. ದೇವರಿಗೆ ದೀಪ ಹಚ್ಚಿ ನನ್ನ ಮನಸ್ಸಲ್ಲಿರೋ ಬೇಡಿಕೆ ಎಲ್ಲನೂ ಇಟ್ಟೆ, ಈಡೇರ್ಸಪ್ಪ ಅಂತ. ಲಾಸ್ಟಲ್ಲಿ ಎಲ್ಲನೂ ಸೇರಿಸಿ ನನಗೂ ಒಳ್ಳೇದು ಮಾಡು, ಎಲ್ರಿಗೂ ಒಳ್ಳೇದು ಮಾಡು ಅಂತ ಬೇಡ್ಕೊಂಡೆ. ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡಿಬಿಡಿ ಗೈಸ್. ವಿಡಿಯೋ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಕಾಲೇಜ್ ಸ್ಟಾರ್ಟ್ ಆದಮೇಲೆ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಎಲ್ಲನೂ ಮಾಡ್ತೀನಿ ಗೈಸ್. ನೀವು ನೋಡೋ ಒಂದು ವೀಡಿಯೋದಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ನನಗೆ ಸುಮಾರು ವ್ಯೂಸ್ ಬರುತ್ತೆ, ವಾಚ್ ಅವರ್ಸ್ ಬರುತ್ತೆ. ಅದರಿಂದ ತುಂಬ ಹೆಲ್ಪ್ ಆಗುತ್ತೆ ಗೈಸ್. ಸಪೋರ್ಟ್ ಮಾಡಿ.